Hey guys, welcome back to the new vlog. ವಿಷಯ ಏನಪ್ಪ ಅಂದರೆ ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಅದರದ್ದು ಮೊದಲನೇ ವ್ಲಾಗ್. ಡೈಲಿ ವ್ಲಾಗ್ ಯಾಕಪ್ಪ ಅಂದರೆ ಇಷ್ಟು ದಿನ ಅಂತೂ ಟೈಮ್ ಪಾಸ್ ಮಾಡಿದ್ದೀನಿ, ಇನ್ಮೇಲಾದ್ರೂ ಸೀರಿಯಸ್ ಆಗಿ ಮಾಡೋಣ ಅಂತ. ಸೊ ನನಗೆ ಬೇಕಾಗಿದ್ದ ನೀಡ್ಸ್ ಎಲ್ಲ ಸಿಕ್ಕಿದೆ. ಅಂದರೆ ವೈಫೈ ಇರಲಿಲ್ಲ, ಕರೆಕ್ಟಾಗಿ ನೆಟ್ವರ್ಕ್ ಇರಲಿಲ್ಲ, ಅದು ಸಿಕ್ಕಿದೆ. ಆ್ಯಂಡ್ ನನಗೆ ನೀವು ಬರೀ ಈ ಪ್ಲೇಸ್ ನೋಡಿರ್ತೀರ, ಬಿಟ್ಟರೆ ನಮ್ಮ ಊರಿಂದು ಗುಡ್ಡ ಗಿಡ್ಡ ಅದು ನೋಡಿರ್ತಾರೆ. ಸೊ ಅದು ಬಿಟ್ಟು ಬೇರೆ ತೋರಿಸ್ಬೇಕು ಅಂತಿತ್ತು, ಅದಕ್ಕೋಸ್ಕರ ಒಂದು ಬೈಕ್ ಬೇಕಿತ್ತು, ಅದನ್ನು ತಗೊಂಡೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಸ್ಪ್ಲೆಂಡರ್ ಹೊಸ, ಅದು ಇನ್ನೂ ನಂಬರ್ ಪ್ಲೇಟು ಆಗಿಲ್ಲ. ಸೊ ನನ್ನ ಫ್ರೆಂಡ್ ಸರ್ಕಲ್ಗೆಲ್ಲ ಗೊತ್ತಿರುತ್ತೆ, ಬಟ್ ಹೇಳ್ತಿದ್ದೀನಿ. ಸೊ ಈಗ ಇದು ಮೊದಲನೇ ವ್ಲಾಗ್, ಇದು ಡೈಲಿ ವ್ಲಾಗ್ ಆಗಿರುತ್ತೆ. ಇನ್ಮೇಲಿಂದ ಡೈಲಿ ವ್ಲಾಗ್ ಬರುತ್ತೆ. ಇವತ್ತು ಡೇಟು 10, ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ ಮುಂದಿನ ವರ್ಷ ಜನವರಿ 10ಕ್ಕೆ ನಿಲ್ಸೋದು. ಸೊ ಈಗ ಹುಡುಗರು ಬರ್ತಾರೆ, ಕೆಲ್ಸಕ್ಕೆ ಹೊರಟೆ ನಿಂತಿರೋದು. ನಾನು ಇಲ್ಲಿ ಸರ್ಕಲಲ್ಲಿದ್ದೀನಿ, ಹುಡುಗರು ಬರ್ತಾರೆ. ಯಾರ್ಯಾರು ಬರ್ತಾರೆ ಗೊತ್ತಿಲ್ಲ, ಬಂದಮೇಲೆ ಅವ್ರನ್ನ ತೋರಿಸ್ತೀನಿ. ಆ್ಯಂಡ್ ಡೈಲಿ ಇದೇ ಥರ ಕಂಟೆಂಟ್ ಇರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ದರೆ ಡಿಸ್ಲೈಕ್ ಮಾಡಿ. ಫ್ರೆಂಡ್ಸು ಫ್ಯಾಮಿಲಿ ಹತ್ರ ಒಂದು ಸಬ್ಸ್ಕ್ರೈಬ್ ಮಾಡಿಸಿ ಆ್ಯಂಡ್ ಮಾಡಿಸಿ. ಥ್ಯಾಂಕ್ ಯು. ಈಗ ಬಂದಮೇಲೆ ಸಿಗ್ತೀನಂತೆ. ಸೊ ಸ್ಟೇಟಿನ ಅವ್ನು ಹೇಳ್ರದ ಹೆಂಗೆ ಹೋಗ್ರ ನೋಡು. ಟೈಮು 10:40, 3 ಜನ ಹೋಗ್ತೀವಿ. ಈಗ ತಿಂಡಿ ಮಾಡ್ತಿದ್ವಿ. ನಮಗೇನು ಗ್ಯಾಸ್ಟಿಕ್ ಬರುತ್ತೆ ಇದರಿಂದ, ಸರಿ ಇಲ್ಲ ಇವೆಲ್ಲ. ಸಿನಿಮ್ಯಾಟಿಕ್ ಚಂಗ. ಈಗ ನಾವು ಇಲ್ಲಿಂದ ಕೆಳಗೆ ಹೋಗಿ ನಮ್ದು ಊಟದ ಬಾಕ್ಸ್ ಇದೆ. ಪುಣ್ಯಕ್ಕೆ ಮಂಗ ಹಿಂಗ ತಿಂದಿಲ್ದೆ ಹೋದ್ರೆ ಪರವಾಗಿಲ್ಲ, ತಿಂದಿದ್ರೆ ನಮ್ದು ಇವತ್ತು ಊಟ ಇಲ್ಲ. ಆನೆ ಕೆಲಸ, ಇವೆಲ್ಲ ಆನೆ ಕೆಲಸ. ಮೊನ್ನೆ ನಾವೇ ಕಡ್ದಾಕಿದ್ದು ಹಿಂಗಿದೆ. ಅದೇನು ಬಲ್ತಿಲ್ದೆ ಇರೋ ಗಿಡನ ಬೀಳ್ಸೋಗೈತೆ. ಆನೆ ಕೆರ್ಕಂದ್ರದು, ಮೈ ಕೆರ್ಕೊಂಡ್ ಹೋಗಿದ್ದು. ಬಟರ್ ಫ್ರೂಟ್ ಮರ, ಸ್ಟ್ರೈಟ್ ಇದ್ದಿನ ಮರನ ಬಗ್ಸೋಗ್ಬಿಟ್ಟಿದೆ. ತಿಂಡಿ 10 ಗಂಟೆಗೆ ಮಾಡ್ತಿದ್ದೀವಿ ತಿಂಡಿ. ಇವ್ನು ತೆಗಿತಾನೀಗ. ಅನ್ನ ಸರ್, ಬೇರೆ ಏನಿಲ್ಲ. ತೆಗಿ ನೋಡೋಣ. ನಮ್ಮಲ್ಲಿ ಓ ರೈಸ್ ನೋಡಿ, ಸಿನಿಮ್ಯಾಟಿಕ್. ಅಯ್ಯೋ ಇವನು ಒಬ್ಬನಿಗೆ 2 ತಂದ ಅನ್ಕೊಂಡ. ಅಲ್ಲಿ ನೀರು ಹೊಡ್ಯಕ್ಕೆ ಹೋಗೋದಂತ ಅಂದ್ವಿ. ನಮ್ದು ತಿಂಡಿ ಮಾಡಿ ಸಿಗ್ತೀನಿ. ಇನ್ನು ರಂತಣ ಊಟ ತಂದಿಲ್ಲ, ಅಲ್ಲೇ ಕಡುಬು ತಿಂತಿದೆ. ಇನ್ನು ಇದಕ್ಕೆ ಇರುಮುಡಿ ಕಟ್ಟ ಹತ್ರ ಹೋಗ್ಬೇಕು, ಕೆಲಸಗಳು ಸುಮಾರು ಇದ್ದಾವೆ. ಆಮೇಲೆ ಸಿಗ್ತೀನಿ. ಇದು ಯಾರಿಗಾರ ಗೊತ್ತಾ? ಅದು ಸವಿ ನೆನಪು, ಸಾವಿರ ನೆನಪು. ಹಾಲ್ವಾಣ, ಅದು ಇಲ್ಲಿದೆ ನೋಡಿ ಹಾಲ್ವಾಣ. ಅದರಿಂದ ಬಿದ್ದಿದ್ದಾವೆ, ಇಲ್ಲಿ ಸುಮಾರು ಬಿದ್ದಿದ್ದಾವೆ. ಅದರಲ್ಲಿರುತ್ತೆ ಬೀಜ. ಅದನ್ನು ಈ ಥರ ಹಾಕಿ ಕರೆಕ್ಟ್ ಇದು ಸೆಂಟ್ರಿಗೆ ಮಾಡ್ಕೋಬೇಕು. ಆಮೇಲೆ ಅದೇ ಹಿಂಗೆ ಹಾಕಿ ಗಾಳಿ ಬಂದರೆ ಹಿಂಗೆ ಹಿಡಿಯೋದು. ತಿರುಗಿ ಇವ್ನು ಯಾವನ ಸೆಡೆ ನನ್ನ ಮಗ. ಸ್ಟಾರ್ಟ್ ರೋಲಿಂಗ್ ಆಕ್ಷನ್. ಎಷ್ಟು ವರ್ಷದಿಂದ ಆಯ್ತಾರೆ ಕೆಲಸ ಮಾಡ್ತಿದ್ದೀರಾ? ನಾವು ಆಲ್ಮೋಸ್ಟ್ ಒಂದು 5 to 10 years ಆಗಿದೆ. ಅಷ್ಟರಲ್ಲಿ ಹುಟ್ಟಿದ್ರ ಬ್ರೋ? ಒಂದು 30 ವರ್ಷ ಆಯ್ತು. ಓಕೆನಾ? 30 ವರ್ಷದಲ್ಲಿ 1-2 ಮಕ್ಕಳು. ಓಕೆನಾ? 2 ವೈಫ್ಸ್ ಇದ್ದಾರೆ. ಈಗ ಏನು ಮಾಡೋದು, ಹೆಂಡತಿ ಮಕ್ಕಳು ಸಾಕಬೇಕು. ಮಕ್ಕಳೆಲ್ಲ ಈಗ ಏನು ಓದ್ತಿದ್ದಾರೆ ಬ್ರೋ? ಓದ್ತವ್ರೆ. ಅದೇ ಏನು ಬ್ರೋ? ಓದ್ತವ್ರೆ, LKG UKG. ನಿನ್ ಜನ್ಮಕ್ಕೆ ಹೋಗೋ. 2 hours later. ನಮಸ್ಕಾರ ಗೈಸ್. ಇಲ್ಲ, ವೆಲ್ಕಮ್ ಬ್ಯಾಕ್ ಟು ದ ಅದೇ ಬ್ಲಾಗ್. ನಾನು ಹೇಳಿದ್ನಲ್ಲ ಬರ್ತೀನಿ ಅಂತ. ಸಿನಿಮ್ಯಾಟಿಕ್ ಹಾಕಿರ್ತೀನಿ, ಅಲ್ಲಿ ಹತ್ತುತ್ತಿದ್ದಾರೆ. ಅಲ್ಲೊಬ್ಬ ಓಡಿದ. ಇದೆಲ್ಲ ಹಾಕ್ತೀಯಾ? ಹಾಂ, ಮತ್ತೆ ನೋಡಿ ಡೆಕೋರೇಷನ್ ಮಸ್ತ್ ಇದೆ. ಆಗ್ತಿಲ್ಲ. ಎಷ್ಟು ಜನ ಟೋಟಲ್ ಎಷ್ಟು ಜನ? 37 ಜನ. 37.
ಇಯರ್ ಬಸ್ 37. ಒಟ್ನಲ್ಲಿ ಎಷ್ಟೋ ನಮ್ಗೆ ಗೊತ್ತಿಲ್ಲ. ಎಂಜಾಯ್. ಆಮೇಲೆ ಸಿಗ್ತೀನಿ, ಸ್ವಲ್ಪ ಬ್ಯಾಂಕಿಗೆ ಹೋಗ್ಬೇಕು, ಬ್ಯಾಂಕಿಗೆ ಹೋಗಿ ಸಿಗ್ತೀನಂತೆ. ಏನಾರ ಹೇಳಕ್ಕಿದೇನಾ? ಇಲ್ಲ ಹಿಂಗೆ ಅಂತ ಅನ್ಕಲ್ಲ ಇವನು. ಹೇಳ ಏನಾದ್ರು ಹೇಳ. ಗೈಸ್ ಫಾಲೋ ಮಾಡಿ, ಫಾಲೋ ಅಲ್ಲ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಚಾನೆಲ್ನ ಅವನು ಬಾಯಿಗೋಸಿ ನೀರು ಬಿಡ್ರಲ್ಲ, ಬೆಲ್ಲ ಇಂಕಲ್ ಹೊಡೆದ್ಬಿಡಿ. ಇದೆಲ್ಲ ಆಗ್ತೀಯಾ? 100% ಕದ್ದ ಬಾಳೆಹಣ್ಣು ಅಲ್ಲ. ಗೈಸ್ ಕಾರ್ತಿಕ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮಗೆಲ್ಲ ವಿಡಿಯೋ ಬೇಕು ಬರ್ತದೆ. ಇನ್ಮೇಲೆ ಡೈಲಿ ಕಲೋ ಪರ್ಮಿ ಇವತ್ತಿಂದ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಟಾಟಾ ಬೈ ಬೈ ಗುಡ್ ಬೈ. ಹೊರಟ್ವಿ, ನಾನು ಪರ್ಮಿ ಸಾಗರ್ ಗುಡ್ಡಕ್ಕೆ ಹೊರಟ್ವಿ. ಇಲ್ಲಿದ್ದಾನೆ ನೋಡಿ. ಒಬ್ಬ ಹುಡುಗನ್ ಡ್ರಾಪ್ ಆಗ್ಬೇಕಂತ ಹಾಕ್ತಾರೆ. ಸುಂಡೆಕೆರೆ ತನಕ ಒಬ್ಬ ಹುಡುಗನ್ ಡ್ರಾಪ್ ಆಗ್ಬೇಕು. ನೋಡಿ 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 ಇದೆಲ್ಲ ಮಾತುಗಳ ಇದ್ರ ತಾನೇ ಚೇಂಜ್ 20 ಇದೆ. 20 ಕಣ, 40 ರೂಪಾಯಿ ಚಿಂಗಮ್ ತಗೊಂಡೆ. ನಮಸ್ಕಾರ ಅಪ್ಪ, ಗುಡ್ಡಕ್ಕೆ ಬಂದ್ವಿ. ಏನಕ್ಕೆ ಅಂದರೆ ಅವ್ನು ಕರ್ಕೊಬಂದ, ಗುಡ್ಡುಕೋ ಅಂತ ಕುಣ್ಕೊಬಂದ. ಇಲ್ಲ ತಕ್ಕಾಯ್ತಿಲ್ಲ, ಅಲ್ಲೊಬ್ಬ ಇದ್ದಾನೆ, ಅವ್ನು ಕಾಣಿಸ್ತಿಲ್ಲ. ಲೈಟು ಝೂಮ್ ಮಾಡಿ ತೋರಿಸ್ತೀನಿ. ಸುಸ್ತು, ಮೇಲೋಗಿ ವ್ಯೂ ತೋರಿಸ್ತೀನಿ. ಆ್ಯಂಡ್ ನಿಮಗೆ ಇದು ತೋರಿಸಿರ್ಲಿಲ್ಲ, ಏನದ ನಾ ಮಾಡಿದ ಕೆಲಸ ತೋರಿಸ್ತೀನಿ. ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ, ಯಾಕಂದರೆ ಏಯ್ ಚಪ್ಪಲಿ ಬಿಡ. ಹಾಂ, ಕಬ್ಬಣ ಹಾಕಿದ್ದು ನಾವು ನೋಡಿ. ಚಪ್ಪಲಿ ಹಾಕ ಹೋಗ್ತವನೆ ಇವನಂತ ದರಿದ್ರ ನನ್ನ ಮಗ ಎಲ್ಲೂ ನೋಡಿಲ್ಲ. ಕಾಪಿರೈಟ್ ಏನು ಕೊಡ್ತೇನೆ, ನಿಂದು ಯಾವ ಚಾನಲ್ ಇತ್ತು ಅಂತ ಕೊಡ್ತೀಯ. ಆ್ಯಂಡ್ ಈ ಪೋಲ್ ನಿಲ್ಸಿ ನಾವು ಪೋಲ್ ಸುತ್ಕೊಂಡು ಇಟ್ಕಲ್ಲ. ಅದು ಈ ಸಿಮೆಂಟ್ ಹಾಕಿದ್ದು ನಾವು, ಕಂಬ ಕೊಟ್ಟಿದ್ದು ನಾವು, ಆ ವ್ಯೂ ಪಾಯಿಂಟ್ ಮಾಡಿದ್ದು ನಾವು, ಪೇಂಟ್ ಮಾಡಿದ್ದಾವು ನಾವು. ನಾನು ಅಂತಿಲ್ಲ, ನಾವು ಅಂತಿರೋದು, ಯಾಕಂದರೆ ನಾವು ಸುಮಾರು ಜನ ಹುಡುಗರು ಕೆಲಸ ಮಾಡಿವಿ. ಇವನು ಮಾಡಿಲ್ಲ. ಸುಸ್ತಾಗ್ತದೆ, ಸುಸ್ತು ಫೋಟೋ ತೆಕ್ಕ ಸಿಗ್ತೀನಿ. ಸುಸ್ತು. ಇವತ್ತಿನ ಬ್ಲಾಗು ಇಲ್ಲೇ ಎಂಡ್ ಮಾಡೋಣ ಅಂತಿದ್ದೀನಿ, ಯಾಕಂದರೆ ಫೋನಲ್ಲಿ ಚಾರ್ಜು ಇಲ್ಲ, ಇನ್ನು ಬ್ಲಾಗ್ ಮಾಡೋ ಇಂಟ್ರೆಸ್ಟು ಇಲ್ಲ, ಯಾಕಂದರೆ ಮನೆಗೆ ಹೋಗಿ ಎಡಿಟಿಂಗ್ ಮಾಡಬೇಕು. ಹಂಗಾಗಿ ನಾನು ಇವನು ಮನೆಗೆ ಹೊರಟ್ವಿ, ಇವನು ಅರಳಿಗೆ ಹೋಗ್ತಾನೆ, ನಾನು ಮನೆಗೆ ಹೋಗ್ತೀನಿ. ಯಾಕಂದ್ರೆ ಫೋನಲ್ಲಿ 3% ಇದೆ ಚಾರ್ಜ್ ಹಾಕಬೇಕು. ಸೆಲ್ಫಿ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತಿರೋ ಕಾರಣ ಒಂದೇ, ಚಾರ್ಜ್ ಖಾಲಿ ಆಗೋಲ್ಲ ಬೇಗ ಅಂತ. ಸೊ ಹಂಗಾಗಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಈ ಬ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫ್ಯಾಮಿಲಿ, ಫ್ರೆಂಡ್ಸ್ ಸಜೆಸ್ಟ್ ಮಾಡಿ. ಇವನಂತೂ ಮಾಡಲ್ಲ, ನೀವಾದರೂ ಮಾಡಿ. ಸೊ ನಾಳೆ ಬ್ಲಾಗ್ ಸಿಗ್ತೀನಿ. ಈಗ ಹೋಗಿ ಎಡಿಟಿಂಗ್ ಮಾಡಿ ಈಗ ಅಪ್ಲೋಡ್ ಮಾಡ್ತೀನಿ. ಸೊ ನಾಳೆ ನಿಮಗೆ ನಾಳೆ ಸಿಗುತ್ತೆ. ಸೊ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.